ವೆಲ್ಕಮ್ ಬ್ಯಾಕ್. ಬಳ್ಳಾರಿ ದಳ್ಳೂರಿಗೆ ಸ್ಫೋಟಕ ಟ್ವಿಸ್ಟ್ ಕೊಟ್ಟ ವಿಡಿಯೋ. ಇನ್ನು ಬಳ್ಳಾರಿ ದಳ್ಳೂರಿ ಏನಾಗಿತ್ತು, ಇದಕ್ಕೆ ಈಗ ಸ್ಫೋಟಕ ತಿರುವನ್ನ ಕೊಟ್ಟಿದೆ ಈ ಒಂದು ವಿಡಿಯೋ. ಜನಾರ್ದನ ರೆಡ್ಡಿ ಬೆಂಬಲಿಗರಿಂದಲೇ ಫಸ್ಟ್ ಫೈರಿಂಗ್ ಆಗಿದೆ. ಗಲಭೆಗೆ ಪ್ರಚೋದನೆ ನೀಡಿದ್ರ ಹಾಗಾದ್ರೆ ರೆಡ್ಡಿ ಬೆಂಬಲಿಗರು? ಮಾಜಿ ಸಚಿವ ರೆಡ್ಡಿ ಬೆಂಬಲಿಗರಿಂದಲೇ ಪ್ರಚೋದನೆ. ಜನಾರ್ದನ ರೆಡ್ಡಿ ಮನೆ ಮೇಲೆ ನಿಂತಿದ್ದ ಗನ್ ಮ್ಯಾನ್ ಎಂಎಲ್ಎ ಭರತ್ ರೆಡ್ಡಿ ಬೆಂಬಲಿಗರಿಂದ ಫೋಟೋ ಬಿಡುಗಡೆಯನ್ನ ಮಾಡಲಾಗಿದೆ. ಜನಾರ್ದನ ರೆಡ್ಡಿ ಕಡೆಯವರಿಂದಲೂ ಕೂಡ ಫೈರಿಂಗ್ ಆಗಿದೆ. ರೆಡ್ಡಿ ಗನ್ಮ್ಯಾನ್ ಮೇಲಿಂದ ಪ್ರಚೋದನೆ ಮಾಡಿದ್ದಾರೆ. ಎಂಎಲ್ಎ ನಾರಾ ಭರತ್ ರೆಡ್ಡಿ ಬೆಂಬಲಿಗರಿಂದ ಪ್ರತ್ಯಾರೋಪವನ್ನ ಮಾಡಲಾಗಿದೆ. ಸದ್ಯ ಜನಾರ್ದನ ರೆಡ್ಡಿ ಬಳಿ ಸರ್ಕಾರಿ ಗನ್ ಮ್ಯಾನ್ ಇದ್ದಾರೆ. ಸರ್ಕಾರಿ ಗನ್ ಮ್ಯಾನ್ ವಿಚಾರಣೆಯನ್ನ ಮಾಡುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿ ಬೆಂಬಲಿಗರು. ಫೋಟೋ ಸತ್ಯಾಸತ್ಯತೆ ಬಗ್ಗೆ ಪೊಲೀಸರಿಂದ ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಬಳ್ಳಾರಿ ಬ್ಯಾನರ್ ಘರ್ಷಣೆ ಏನಾಯ್ತು, ಈ ಒಂದು ಘರ್ಷಣೆಗೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಈ ಒಂದು ವಿಡಿಯೋವನ್ನ ನೀವು ಗಮನಿಸ್ತಾ ಇರಬಹುದು. ಆ ಒಂದು ವಿಡಿಯೋದಲ್ಲಿ ಆ ಒಂದು ಬಿಲ್ಡಿಂಗ್ ಮೇಲೆ ಒಬ್ಬ ವ್ಯಕ್ತಿ ನಿಂತಿದ್ದಾನೆ. ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಅಂತ ಕೂಡ ಹೇಳಲಾಗ್ತಾ ಇದೆ, ಗನ್ ಮ್ಯಾನ್ ಅಂತ ಕೂಡ ಹೇಳಲಾಗ್ತಾ ಇದೆ ಸದ್ಯಕ್ಕೆ. ಹಾಗಾಗಿ ಈ ಒಂದು ಇಷ್ಟರ ಮಟ್ಟಿಗೆ ಫೈರಿಂಗ್ ಆಗ್ಲಿಕ್ಕೆ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರೇ ಕಾರಣ ಆದ್ರ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ನೀವು ಗಮನಿಸ್ತಾ ಇದ್ದೀರಾ ಆ ಒಂದು ವಿಡಿಯೋದಲ್ಲಿ ಏನು ಮನೆ ಇದೆ ಅಥವಾ ಏನಾದ್ರು ಒಂದು ಕಟ್ಟಡ ಆಗಿರ್ಬೋದು, ಆ ಒಂದು ಕಟ್ಟಡದ ಮೇಲೆ ನಿಂತ್ಕೊಂಡು ಮೊದಲು ಅವರು ಫೈರಿಂಗ್ ಅನ್ನ ಮಾಡ್ತಾರೆ. ರೆಡ್ಡಿ ನಿವಾಸದ ಮೇಲೆ ನಿಂತ್ಕೊಂಡು ಫೈರಿಂಗ್ ಮಾಡ್ತಾರೆ ಬೆಂಬಲಿಗ ಒಬ್ಬ. ಅದಾದ ನಂತರ ಇಲ್ಲಿ ಫೈರಿಂಗ್ ಶುರು ಆಗುತ್ತೆ. ಅದಕ್ಕೂ ಮೊದಲು ಫೈರಿಂಗ್ ಆಗೋದಿಲ್ಲ. ಹಾಗಾದ್ರೆ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರ ಈ ಒಂದು ಕಿಚ್ಚನ್ನ ಹಚ್ಚಿಸಿದ್ರ? ಹಾಗಾದ್ರೆ ಅವರೇ ಮೊದಲು ಫೈರಿಂಗ್ ಮಾಡಿದ್ರು ಅಂತ ಕೂಡ ಸದ್ಯಕ್ಕೆ ಭರತ್ ರೆಡ್ಡಿ ಅವರ ಬೆಂಬಲಿಗರು ಈ ಒಂದು ಫೋಟೋವನ್ನ ಹರಿಬಿಟ್ಟು ಸದ್ಯಕ್ಕೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ತೀವ್ರವಾಗಿ ತನಿಖೆಯನ್ನ ಮಾಡಬೇಕು ಅಂತ ಪೊಲೀಸರಿಗೆ ಒತ್ತಾಯವನ್ನು ಕೂಡ ಮಾಡ್ತಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಏನು ಫೈರಿಂಗ್ ಆಗಿದೆ, ಫೈರಿಂಗ್ ಮಾಡಿದ್ದಾನೆ ಆತ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗ ಅಂತ ಹೇಳಲಾಗ್ತಾ ಇದೆ. ಆತ ಮೊದಲು ರೆಡ್ಡಿ ನಿವಾಸದ ಮೇಲೆ ನಿಂತ್ಕೊಂಡು ಫೈರಿಂಗ್ ಅನ್ನ ಮಾಡ್ತಾನೆ. ಇನ್ನು ಮತ್ತೊಂದು ಕಡೆ ನೀವು ಫೋಟೋವನ್ನು ಕೂಡ ಗಮನಿಸ್ತಾ ಇರಬಹುದು. ಆ ವ್ಯಕ್ತಿ ಯಾವ ರೀತಿ ನಿಂತಿದ್ದಾನೆ, ಫೈರಿಂಗ್ ಮಾಡ್ತಾ ಇರೋದಾಗಿರಬಹುದು. ನಿಜಕ್ಕೂ ಹಾಗಾದ್ರೆ ಈ ಒಂದು ಪ್ರಕರಣದ ಮೂಲವನ್ನು ಹುಡುಕ್ತಾ ಹೋದ್ರೆ ಜನಾರ್ದನ ರೆಡ್ಡಿ ಅವರೇ ಈ ಒಂದು ಪ್ರಕರಣದ ಮೂಲನ ಅವರೇ ಮೊದಲು ಫೈರಿಂಗ್ ಮಾಡಿದ್ರ ಅಂತ. ಅಲ್ಲಿ ಯಾವಾಗ ಫೈರಿಂಗ್ ಆಯ್ತು, ಅದಾದ ನಂತರ ಈ ಒಂದು ಗಲಾಟೆ ಘರ್ಷಣೆ ಹೆಚ್ಚಾಯ್ತು, ಆ ನಂತರ ಫೈರಿಂಗ್ ಆಯ್ತು. ಇನ್ನು ಈಗ ಏನ್ ಚಂದ್ರಶೇಖರ್ ಸಾವನ್ನಪ್ಪಿದ್ದಾರೆ, ಸಾಮಾನ್ಯ ಕಾರ್ಯಕರ್ತ ಅಂತ ಏನ್ ಹೇಳ್ತೀವಿ, ಕಾಂಗ್ರೆಸ್ ಕಾರ್ಯಕರ್ತ, ಆ ಒಂದು ರಾಜಶೇಖರ್ ಸಾವಿಗೆ ಯಾರು ಕಾರಣ ಅನ್ನೋದು ಕೂಡ ಗೊತ್ತಾಗಬೇಕಾಗುತ್ತೆ. ಒಂದು ವೇಳೆ ಜನಾರ್ದನ ರೆಡ್ಡಿ ಅವರ ಮನೆಯ ಮೇಲೆ ನಿಂತಿದ್ದ ವ್ಯಕ್ತಿ ಏನಾದ್ರೂ ಫೈರಿಂಗ್ ಮಾಡಿದ್ರ, ಅದೆಲ್ಲದರ ಬಗ್ಗೆ ಕೂಡ ಪೊಲೀಸರು ತನಿಖೆನ ಮಾಡಲೇಬೇಕು ಅಂತ ಭರತ್ ರೆಡ್ಡಿ ಅವರ ಬೆಂಬಲಿಗರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಸದ್ಯಕ್ಕೆ ಬಳ್ಳಾರಿಯಲ್ಲಿ ಆದಂತಹ ಬ್ಯಾನರ್ ಗಲಾಟೆ ಘರ್ಷಣೆ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಈ ಒಂದು ವಿಚಾರವನ್ನ ಜನಾರ್ದನ ರೆಡ್ಡಿ ಬೆಂಬಲಿಗರೇ ಪ್ರಾರಂಭ ಮಾಡಿದ್ರು ಅಂತ ಕೂಡ ಭರತ್ ರೆಡ್ಡಿ ಅವರ ಬೆಂಬಲಿಗರು ಆರೋಪವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಫೈರಿಂಗ್ ಮಾಡಿದ್ದು ಕೂಡ ಜನಾರ್ದನ ರೆಡ್ಡಿ ಅವರ ಬೆಂಬಲಿಗರು ಅಂತ ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆನಂದ್? ಸಾಹಿತ್ಯ ಏನು ಅಂದ್ರೆ, ಏನು ಈ ಬಳ್ಳಾರಿಯಲ್ಲಿ ಬ್ಯಾನರ್ ಸಂಬಂಧಪಟ್ಟಂತೆ ಏನೊಂದು ಘಟನೆ ನಡೀತು, ಆ ಘಟನೆ ಹಿನ್ನೆಲೆಯಲ್ಲಿ ದಿನಕ್ಕೆ ಒಂದೊಂದು ಟ್ವಿಸ್ಟ್ ನಿಂದುತ್ತಾ ಇದೆ. ಯಾಕಂದ್ರೆ ಬಿಜೆಪಿ ಅವರು ಒಂದ್ ಕಡೆಯಿಂದ ವಿಡಿಯೋ ಮತ್ತು ಫೋಟೋಸ್ ರಿಲೀಸ್ ಮಾಡಿದ್ರೆ, ಕಾಂಗ್ರೆಸ್ ಪಕ್ಷದವರು ಇನ್ನೊಂದು ಕಡೆಯಿಂದ ಅವರು ಸಹ ಫೋಟೋ ಮತ್ತು ವಿಡಿಯೋಸ್ ರಿಲೀಸ್ ಮಾಡುತ್ತಿದ್ದಾರೆ. ಹೀಗಾಗಿ ಪರಸ್ಪರ ಆರೋಪ ಪ್ರತ್ಯಾರೋಪ ಒಂದು ಏನು ಚರ್ಚೆ ಒಂದು ವಿಷಯವಾಗುತ್ತಿದೆ. ಈಗೇನು ನಿನ್ನಷ್ಟೇ ಏನು ಭರತ್ ರೆಡ್ಡಿ ಇದ್ದಾರೆ, ಅವರು ಶಾಸಕರು, ಅವರ ಒಂದು ಫೋಟೋ ಮತ್ತು ವಿಡಿಯೋಸ್ ಒಂದು ರಿಲೀಸ್ ಮಾಡಿದ್ದಾರೆ. ಯಾಕಂದ್ರೆ ಏನು ಈ ಜನಾರ್ದನ ರೆಡ್ಡಿ ಅವರ ಮನೆ ಮೇಲಿಂದ ಮೊದಲೊಬ್ಬ ವ್ಯಕ್ತಿ ಗುಂಡು ಹಾರಿಸಿದ್ದಾನೆ. ಆ ಗುಂಡಿನಿಂದ ಸಾಗಿ ರಾಜಶೇಖರ್ ಎಂಬುವರು ನಮ್ಮ ಕಾರ್ಯಕರ್ತರು ಮೃತಪಟ್ಟಿದ್ದಾರೆ ಎಂದು ಅವರು ಪೊಲೀಸರಿಗೆ ಒಂದು ಮಾಹಿತಿ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮೊದಲು ಅದು ತನಿಖೆ ಆಗುತ್ತೆ. ಅದು ಬುಲೆಟ್ ಯಾವ ಬುಲೆಟ್ ಯಾವ ಗಣ್ಣಿಂದ ಹೋಗಿದೆ, ಎಷ್ಟು ದೂರ ಅಂತರದಿಂದ ಬಂದರೆ ಬುಲೆಟ್ ಬಂದು ಹೊಡೆದ್ರೆ ಆ ವ್ಯಕ್ತಿ ಮೃತ ಪಟ್ಟುತ್ತಾನೆ ಎಂಬ ಬಗ್ಗೆ ಮೊದಲು ತನಿಖೆ ಮಾಡಿ ಮತ್ತು ಜನಾರ್ದನ ರೆಡ್ಡಿ ಅವರೇ ಮೊದಲು ಈ ಗಲಾಟೆಗೆ ಕಾರಣ ಅಂತ ಹೇಳಿ ಅವರೊಂದು ಆರೋಪ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವರು ಫೋಟೋ ಮತ್ತು ವಿಡಿಯೋಸ್ ರಿಲೀಸ್ ಮಾಡಿದ್ದಾನೆ. ಇದ್ರ ಜೊತೆಗೆ ನಿನ್ನೆ ಅಷ್ಟೇ ಮತ್ತೆ ಅವರು ಏನು ಜನಾರ್ದನ ರೆಡ್ಡಿ ಅವರ ಆಪ್ತರಾಗಿರುವಂತಹ ಪಾಲನ್ ಅಂತ ಇದ್ದಾರೆ, ಅವರು ಹಿಂದೆ ಅಲ್ಲಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಒಂದು ಬಿಜೆಪಿ ಸರ್ಕಾರ ಇದ್ದಾಗ. ಹಿನ್ನೆಲೆ ಅವರು ಸಹ ಈ ದೊಣ್ಣೆ ಮತ್ತು ಇತರ ಕೆಲವು ಗುಂಪು ಕಟ್ಕೊಂಡು ಓಡಾಡೋದು ಮತ್ತೆ ಅವರು ದೊಣ್ಣೆಯಿಂದ ಹಿಡಿದು ಬಂದು ಧಮಕಿ ಕೊಡುವುದು, ಇಂಥ ಒಂದು ವಿಡಿಯೋಸ್ ಒಂದು ರಿಲೀಸ್ ಮಾಡಿದ್ದಾರೆ. ಹೀಗಾಗಿ ಇವ್ರೀಗ ಕಮಿಷನರ್ ಹತ್ರ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಭರತ್ ರೆಡ್ಡಿ ಅವರು ಶಾಸಕರಾದ ಸಂದರ್ಭದಲ್ಲಿ ಇಂಥ ಎಲ್ಲ ಗಲಾಟೆ ಆಗ್ತಾ ಇದ್ದಾವೆ, ನೀವು ಈ ಬಗ್ಗೆ ಮೊದಲು ತನಿಖೆ ಮಾಡಿ. ಫಸ್ಟ್ ಈ ಗಲಾಟೆ ಪ್ರಾರಂಭ ಆಗಿದ್ದು ಜನಾರ್ದನ್ ಅವರ ಬೆಂಬಲಿಗರಿಂದ, ಅವರನ್ನು
ಏನು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದಾಗ ಇದು ನಿಜವಾದ ಬಹಿರಂಗಗೊಳ್ಳಲಿದೆ ಎಂಬುದು ಮಾಹಿತಿ ನೀಡಿದ್ದಾರೆ. ಹೀಗಾಗಿ ಈಗ ಪೊಲೀಸರು ಎರಡು ಕಡೆ ತನಿಖೆ ಮಾಡಿದ್ದಾರೆ. ಅವರು ಗನ್ ಮ್ಯಾನ್ ಯಾರಿದ್ದಾರೆ ಅವ್ರ ಕಡೆಯಿಂದ ಎಲ್ಲ ಗನ್ಗಳನ್ನು ಏನು ತೆಗೆದುಕೊಂಡಿದ್ದಾರೆ. ಇವರು ಗನ್ ಮ್ಯಾನ್ ಇದ್ದ ಕಡೆಯಿಂದ ಏನು ಅದು ಗನ್ಗಳನ್ನ ತೆಗೆದುಕೊಂಡು ಅದು ಏನು ಬುಲೆಟ್ ಎಷ್ಟು MM ಬುಲೆಟ್ ಇತ್ತು, ಆ ಬುಲೆಟ್ ಯಾರು ಇದರಲ್ಲಿ ಇತ್ತು, ಯಾಕಂದ್ರೆ ಅದೆಲ್ಲ ಲಿಸ್ಟ್ ಇರುತ್ತೆ. ಇಷ್ಟು MM ಬುಲೆಟ್ ಇವ್ರ ಹತ್ರ ಇದೆ, ಇಷ್ಟು ಗುಂಡುಗಳು ಇವ್ರ ಹತ್ರ ಇದೆ ಅನ್ನೋದು ಪೊಲೀಸ್ ಇಲಾಖೆ ಒಂದು ಮಾಹಿತಿ ಇರುತ್ತೆ. ಆ ಮಾಹಿತಿಗೂ ಇದಕ್ಕೂ ತಾಳೆ ಆದಾಗ ಮಾತ್ರ ನಿಜವಾಗಿ ಯಾರ ಕಡೆಯಿಂದ ಗುಂಡು ಹಾರಿದೆ, ಯಾರಿಗೆ ಒಂದು ಇದು ಯಾರು ಮೂಲ ಕಾರಣ ಎಂಬುದು ಮಾತ್ರ ಒಂದು ಮಾಹಿತಿ ಬಹಿರಂಗಗೊಳ್ಳಲಿದೆ. ಪೊಲೀಸರ ತನಿಖೆಯಿಂದ ಇದು ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ. ಸಾಹಿತ್ಯ